ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ತಂಗಿ ನನಗಿಂತ ಚಿಕ್ಕವಳು. ತುಂಬ ನಾನು ಹುಟ್ಟಿದ 12 ವರ್ಷಕ್ಕೆ ಹುಟ್ಟಿದವಳು. ಅಪ್ಪ ಅಮ್ಮ ನನ್ನ ಕೈಯಲ್ಲಿಟ್ಟು ಸತ್ ಹೋದ್ರು. ಇಂದು ಅವಳ ಬರ್ಡೇ. ವಿಶ್ ಮಾಡೋಣ ಅಂತ ಹೋದೆ, ಆದ್ರೆ ಅಲ್ಲಿದ್ದ ದೃಶ್ಯವನ್ನ ನೋಡಿ ನಾನು ಬೆಚ್ಚಿಬಿದ್ದೆ. ಮಧ್ಯರಾತ್ರಿ ಅವಳ ರೂಮಿನಿಂದ ಯಾವುದೋ ಶಬ್ದ ಬರ್ತಾ ಇದೆ. ನೋಡಿದಾಗ ತಿಳಿತು, ಅಲ್ಲಿರೋದು ಬೇರೆ ಯಾರು ಅಲ್ಲ, ಸೋಮಾರಿಯಾಗಿ ಕೆಲಸಕ್ಕೆ ಬರದ ನನ್ನ ಮೈದನ. ಅವನ ಜೊತೆ ಸಂಪೂರ್ಣವಾಗಿ ಆಗಿ ಕಿರಿಚಿದೆ. ಆಗ ಮನೆಯವರೆಲ್ಲ ಓಡ್ ಬಂದ್ರು. ಮುಂದೆ ನಡೀಬಾರದು ನಡೆದು ಹೋಯ್ತು. ಕತೆ ತುಂಬಾ ಚೆನ್ನಾಗಿದೆ. ಮುಂದೆ ಏನಾಯ್ತು ಅಂತ ತಿಳ್ಕೋಬೇಕು ಅಂತಂದ್ರೆ ಕತೆನ ಕೊನೆ ತನಕ ಕೇಳಿಸ್ಕೊಳ್ಳಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ನನ್ನ ಹೆಸರು ಸೌಮ್ಯ. ಅಪ್ಪ ಅಮ್ಮನ ಮುದ್ದಿನ ಮಗಳು. ಕೆಳಗೆ ಬಿಡದಂತೆ ಸಾಕಿದ್ರು ಅಪ್ಪ ಅಮ್ಮ. ಸುಮಾರು 5 ವರ್ಷಗಳ ಕಾಲ ಸತತವಾದ ಪೂಜೆ, ದಾನ, ಧರ್ಮ ಮಾಡಿದ ನಂತರ ನಾನು ಹುಟ್ಟಿದ್ದು. ಅದಕ್ಕೆ ನಾನು ಅಂದ್ರೆ ತುಂಬಾ ಪ್ರೀತಿ. ನನಗೂ ಕೂಡ ತುಂಬಾ ಇಷ್ಟ. ಅವಳು ಅಂದ್ರೆ ಪ್ರತಿ ಬಾರಿ ಅಮ್ಮ ಹೇಳ್ತಿದ್ರು, ತಂಗಿ ಹುಟ್ಟ ತಮ್ಮ ಹುಟ್ಟ ಅಂತ. 2 ದಿನ ಪೀರಿಯಡ್ಸ್ ಆಗೋದು ದಾನ ಆದ್ರೆ ಪುನಃ ಪೀರಿಯಡ್ ಆಗ್ಬಿಡ್ತಿದ್ಲು. ಇದೆಲ್ಲ ತುಂಬಾ ದುಃಖ ಆಗೋ ವಿಷಯ. ನಂತರ ಅಮ್ಮ ಅಳ್ತಿದ್ಲು, ಅಪ್ಪ ಸಮಾಧಾನ ಮಾಡ್ತಿದ್ರು. ನನಗೆ ಅರ್ಥ ಆಗ್ತಿರಲಿಲ್ಲ. ನಾನು ದೊಡ್ಡವಳಾದ ಈಗ 5ನೇ ಕ್ಲಾಸ್ ಹೋಗ್ತಿದ್ದೀನಿ. ಅಮ್ಮ ಬಂದು ನನ್ನ ಗಟ್ಟಿಯಾಗಿ ತಪ್ಕೊಂಡು ಕೆನ್ನಿಗೆ ಮುತ್ಕೊಟ್ರು. ನೀನು ಅಕ್ಕ ಆಗ್ತಿದ್ಯಾ, ಇನ್ನು 6 ತಿಂಗಳಲ್ಲಿ ತಮ್ಮ ಅಥವಾ ತಂಗಿ ಹುಟ್ಟಿ ಬರ್ತಾಳೆ ಅಂತ ಹೇಳಿದ್ರು. ಖುಷಿಯಾಗಿ ಅಮ್ಮನ್ನ ಗಟ್ಟಿಯಾಗಿ ತಪ್ಕೊಂಡೆ. ಎಷ್ಟು ದಿನದಿಂದ ಈ ಕನಸನ್ನ ತೋರಿಸ್ತಿದೆಯೇ, ಆ ಕನಸು ಇನ್ನು ಸ್ವಲ್ಪ ದಿನದಲ್ಲಿ ನಿಜವಾಗುತ್ತೆ ಅಲ್ವಾ ಅಮ್ಮ ಅಂತ ಹೇಳಿದೆ. ಮನೆಯಲ್ಲಿ ಖುಷಿಯ ವಾತಾವರಣ ಇತ್ತು. ಎಷ್ಟು ಖುಷಿ ಅಂದ್ರೆ ಹೇಳ್ತಿರೋದು. ಊರಿಗೆಲ್ಲ ಅಪ್ಪ ಅಮ್ಮ ಊಟ ಹಾಕ್ಸಿದ್ರು. ನಮ್ಮ ಮನೆಗೆ ಸುಮಾರು ವರ್ಷಗಳ ನಂತರ ಮುದ್ದಾದ ಕಂದಮ್ಮ ಬರ್ತಾ ಇದೆ. ಆ ಮಗುವನ್ನ ಎಲ್ಲರೂ ಸ್ವಾಗತಿಸಿ ಅಂತ ಎಲ್ಲರೂ ಖುಷಿಯಾಗಿದ್ರು. ಕೂಡ ನನ್ನ ಅತ್ತೆಯವರು ಖುಷಿಯಾಗಿರ್ಲಿಲ್ಲ. ಅವರು ಅಂದ್ಕೊಂಡಿದ್ರು, ಒಬ್ಬಳೆ ಮಗಳು, ಅವಳು ನನ್ನ ಮಕ್ಕಳಿಗೆ ಮದುವೆ ಮಾಡ್ಕೊಂಡ್ರೆ ಆಸ್ತಿಯ ಎಲ್ಲ ನಮಗೆ ಬರುತ್ತೆ ಅಂತ. ಈಗ ಗಂಡು ಮಗಳು ಹುಟ್ಟಿದ್ರೆ ಅನ್ನೋ ಭಯ ಅವ್ರಿಗೆ. ಅಮ್ಮನಮ್ಮ ಬಂದ್ಕೊಂಡು ಅಮ್ಮನನ್ನ ನೋಡ್ಕೊಳ್ತಿದ್ರು. ಇಲ್ಲೇ ಅವಳು ಹಾರೈಕೆ ಮಾಡ್ತಿದ್ರು. ನಮ್ಮನ್ನ ಕೂಡ ಚೆನ್ನಾಗಿ ನೋಡ್ಕೋತಿದ್ರು. ಅಪ್ಪ ಅಂತೂ ಅಮ್ಮನ್ನ ಮೇಲೆ ಹೇಳೋದಕ್ಕೂ ಬಿಡ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರು. ಅಮ್ಮಂಗೆ 1 ತಿಂಗಳಾದ್ಮೇಲೆ ಮುದ್ದಾದ ಹೆಣ್ಣು ಮಗು ಹುಟ್ಟಿದ್ಲು. ನೋಡೋದಕ್ಕೆ ಗೊಂಬೆ ರೀತಿ ಇದ್ಲು. ನೀಲಿಯ ಬಣ್ಣದ ಕಣ್ಣುಗಳು, ಉದ್ದವಾದ ಮೂಗು, ಅಗಲವಾದ ಕಣ್ಣುಗಳು, ತುಂಟಾದ ತುಟಿ, ಬೆಳ್ಳಗಿದ್ಲು. ನನಗಿಂತ ಬೆಳ್ಳಿಗೆ. ಹಾಗೆ ನೋಡಿದ್ರೆ ನಾನು ಮೀಡಿಯಂ ಕಲರ್, ಅಷ್ಟೊಂದೇನು ಬೆಳ್ಳಗಿಲ್ಲ. ಅವಳನ್ನು ನೋಡಿದ್ರೆ ಸ್ವಲ್ಪ ಹೊತ್ತಿಗೆ ಭಯ ಶುರುವಾಯ್ತು. ನಂತರ ಪ್ರೀತಿ ಬಂತು. ನನ್ನ ತಂಗಿ ಅಲ್ವಾ, ಚೆನ್ನಾಗಿರ್ಲಿ ಅನ್ನೋ ಆಸೆ ಬಂತು. ತಂಗಿನ ಬಿಟ್ಟು 1 ನಿಮಿಷನೂ ಇರ್ತಿರ್ಲಿಲ್ಲ. ಅವಳಿಗೆ ನಾನು ಈಗ 2ನೇ ಅಮ್ಮ. ಮುದ್ದು ತಂಗಿಗೆ ವರ್ಷದ ಮೇಲೆ ಅಜ್ಜಿ ಅವರ ಊರಿಗೆ ಹೋದಾರೆ. ಅಲ್ಲಿ ತಾತ ಒಬ್ಬರೇ ಇದ್ದಾರೆ ಅಂತ. ಇನ್ನ ಅಮ್ಮಗೆ ಸಣ್ಣ ಪುಟ್ಟ ಸಹಾಯ ನಾನ್ ಮಾಡ್ತಿದ್ದೆ. ಅಜ್ಜಿ ಬಳಿ ಕೇಳಿ ಎಲ್ಲಾ ಕೆಲಸವನ್ನ ನಿಧಾನವಾಗಿ ಮಾಡೋದನ್ನ ಕಲ್ತಿದ್ದೆ. ತಂಗಿಗೆ ಮತ್ತೆ ಅಮ್ಮಂಗೆ ಬೇಕಾದ ಅಡುಗೆಗಳನ್ನ ಫೋನ್ನಲ್ಲಿ ಅಜ್ಜಿ ಬಳಿ ಕೇಳಿಕೊಂಡು ಮಾಡ್ತಿದ್ದೆ. ಮನೆ ಕೆಲಸ ಎಷ್ಟಾಗುತ್ತೆ ಅಷ್ಟು ನಾನೇ ಮಾಡ್ಕೊಂಡು ಹೋಗ್ತಿದ್ದೆ. ಎಲ್ಲರೂ ನನ್ನನ್ನ ನೋಡಿ ಖುಷಿ ಪಡ್ತಾ ಇದ್ರು. ಇಷ್ಟು ಚಿಕ್ಕ ವಯಸ್ಸಿಗೆ ಸ್ವಲ್ಪ ಮುಖವನ್ನು ಎತ್ಕೊಳ್ದೆ, ಬೇರೆ ತರ ಮಾಡ್ಕೊಳ್ದೆ ಅಮ್ಮನ ಆರೈಕೆ ಮಾಡ್ತಿದ್ದಾಳೆ. ಎಲ್ಲವನ್ನೂ ಕೇಳಿಕೊಂಡು ಬಂದಿರ್ಬೇಕು ಅನ್ನೋ ಮಾತುಗಳು ಕಿವಿಯಲ್ಲಿ ಬೀಳ್ತಿತ್ತು. ನನ್ನ ಮುದ್ದು ತಂಗಿಗೆ ಇದೆಲ್ಲಾನು ಮಾಡ್ತಾ ಇದ್ದಿದ್ದು. ಅವಳು ನನ್ನ ಪ್ರಾಣ. ಅವಳನ್ನು ಬಿಟ್ಟು 1 ಕ್ಷಣ ಕೂಡ ಇರೋದಕ್ಕೆ ಸಾಧ್ಯವಾಗಿಲ್ಲ. ತಂಗಿ ಸುಂದರಿ, ಆದಷ್ಟು ಕಷ್ಟ ಅಲ್ಲದೆ ಅಕ್ಕನಾಗಿ ಅವಳ ಜೊತೆಯಲ್ಲಿ ಇರ್ತಿದ್ದೆ. ಅವಳಿಗೆ 3 ವರ್ಷವಾದಾಗ ಅಪ್ಪನಿಗೆ ಹೃದಯ ಸ್ತಂಭನ ಆಯಿತು. ಇದನ್ನ ತಿಳಿದು ಬೇಸರಗೊಂಡು ಅಮ್ಮನೂ ಕೂಡ ಅಪ್ಪ ಹೋದ 3 ದಿನಕ್ಕೆ ಲೋಭೀತಿಯಾಗಿ ಸತ್ತು ಹೋದ್ಲು. ಇಬ್ರು ನಮ್ಮನ್ನ ಬಿಟ್ಟು ಹೋಗಿ ಅನಾಥರಾಗಿ ಮಾಡಿದ್ದಾರೆ. ಓದೋದನ್ನ ಬಿಟ್ಟು ತಂಗಿನ ಮನೆಯ ನೋಡ್ಕೊಂಡು ಇದ್ದೆ. ನನ್ನ ಸಂಬಂಧಿಕರೆಲ್ಲ
ಅದ್ರಲ್ಲಿ ಸೂದ್ರತ್ತೆ ಎಲ್ಲ ಆಸ್ತಿನೂ ಅವ್ರಿಗೆ ಹೋಗುತ್ತೆ ಅಂತ ತುಂಬಾ ಖುಷಿಯಾಗಿ ಬಂದ್ರು. ಅಂತ ಲಾಯರ್ ಅಂಕಲ್ ಹೇಳಿದ್ರು, ಎಲ್ಲ ಆಸ್ತಿನೂ ಇಬ್ರು ಹೆಣ್ಮಕ್ಳ ಹೆಸರಲ್ಲಿದೆ. ನೀವು ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ ಅಷ್ಟು ಬೇಗ ನಿಮ್ಗೆ ಎಲ್ಲ ಆಸ್ತಿನೂ ಸಿಗುತ್ತೆ. ಅಂದ್ರೆ ಅಪ್ಪ ಅಮ್ಮ ಅತ್ತೆ ಅವ್ರಗಳ ಹೆಸರಿನಲ್ಲಿ ಸ್ವಲ್ಪ ಆಸ್ತಿ ಮಾಡಿದ್ದಾರೆ. ಆದ್ರೆ ಮೇಜರ್ ಪೋರ್ಷನ್ ಆಸ್ತಿ ನನ್ನ ಮತ್ತೆ ತಂಗಿ ಹೆಸರಲ್ಲಿ ಇದೆ. ಮನೆ ಬಿಟ್ಟು ಹೋದೆ ಪುಟ್ಟ ತಂಗಿಯನ್ನ ಕರ್ಕೊಂಡು. ಅತ್ತೆ ಯಾರಾದ್ರೂ ಜೊತೆ ಮಾತಾಡ್ತಿದ್ಲು. ಇಂದು ರಾತ್ರಿ ದೇವಸ್ಥಾನದಲ್ಲಿ ಮೊದಲು ಹುಡುಗಿಗೆ ಮದುವೆ ಮಾಡ್ಬಿಡ್ತೀನಿ, ಆನಂತರ ಎರಡನೇ ಅವಳನ್ನ ಕೂಡ ನನ್ನ ಮಗನಿಗೆ ಮದುವೆ ಮಾಡ್ಕೋತೀನಿ. ಅಂದ್ರೆ ನನಗೆ ಇಬ್ರು ಗಂಡು ಮಕ್ಳಿದ್ದಾರೆ, ಎಲ್ಲ ಆಸ್ತಿನೂ ನನಗೆ ಬರುತ್ತೆ ಅಂತ. ಇನ್ನೊಂದತ್ತೆ, ಒಬ್ಳನ್ನ ನಾನ್ ಮಾಡ್ಕೋತೀನಿ, ಇನ್ನೊಬ್ಳನ್ನ ನೀನ್ ಮಾಡ್ಕೊ ಅಂತ. ಅವರಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ, ಕೇವಲ ಆಸ್ತಿಗಾಗಿ ಈ ರೀತಿ ಆಡ್ತಿದ್ದಾರೆ. ತುಂಬಾ ದುಃಖ ಆಯ್ತು. ಅದರಿಂದ ಮನೆ ಬಿಟ್ಟು ಹೊರಟು ಬಂದೆ. ಎಲ್ಲಿ ಹೋಗೋದು ತಿಳಿದೆ ನನ್ನ ಚಿಕ್ಕಮ್ಮನ ಮನೆಗೆ ಹೋದೆ. ಅಮ್ಮನ ಚಿಕ್ಕಪ್ಪನ ಎರಡನೇ ಮಗಳು ಶಾಂತಿ ಚಿಕ್ಕಮ್ಮ. ಅವಳಿಗೆ ನಾವು ಅಂದ್ರೆ ತುಂಬಾ ಇಷ್ಟ. ಅವ್ರ ಸಂಸಾರ ಕಷ್ಟದಲ್ಲಿದ್ದಾಗ ಅಮ್ಮ ತುಂಬಾ ಸಹಾಯ ಮಾಡಿದ್ಲಂತೆ. ನಾನು ಅಮ್ಮನ ಒಡವೆಗಳು, ನನ್ನ ತಂಗಿ ಮತ್ತೆ ಆಸ್ತಿ ಪತ್ರ ಎಲ್ಲಾನು ತಗೊಂಡು ಅವ್ರ ಮನೆಗೆ ಹೋದೆ. ಅವರಿಗಿದ್ದು ಒಬ್ಬನೇ ಮಗ, ಇನ್ನೂ ಮಕ್ಕಳಿಲ್ಲ ಅಂತ ನನ್ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ರು. ನನ್ನ ತಂಗಿನೂ ಕೂಡ ಯಾವುದೇ ಕಷ್ಟನೂ ಆಗ್ಲಿಲ್ಲ. ಇವ್ರ ಮನೆಯಲ್ಲಿ ಇರಲು ದಿನಗಳು ಕಳೆದಂತೆ ನಾವಿಲ್ಲಿರೋದು ಅತ್ತೆ ಅಂದ್ರೆ ತಿಳಿತು. ನನಗೀಗ 18 ವರ್ಷ ವಯಸ್ಸು. ನಾನು ಬೇಜಾರಾಗಿದ್ದೀನಿ, ನಾನಿಲ್ಲಿ ಇರಬಹುದು ಅಂತ ಎಲ್ರಿಗೂ ಹೇಳಿದೆ. ಪೊಲೀಸ್ನವ್ರನ್ನ ಕೂಡ ಇದಕ್ಕೆ ಒಪ್ಕೊಂಡ್ರು. ನನಗಿನ್ ಯಾವುದೇ ತೊಂದರೆ ಮಾಡಬಾರದು ಅಂತ ಅತ್ತೆಗೆ ಹೇಳಿದ್ರು. ಪತ್ರದಲ್ಲಿ ಬರೆಸ್ಕೊಂಡ್ರು, ಏನಾದ್ರೂ ತೊಂದರೆ ಮಾಡಿದ್ರೆ ನಿಮ್ಮನ್ನ ಜೈಲಿಗೆ ಹಾಕ್ಬಿಡ್ತೀನಿ ಅಂತ. ಈಗ ಚಿಕ್ಕಮ್ಮಂಗೆ ಖುಷಿ ಆಯ್ತು, ನನ್ನ ಮಕ್ಕಳು ನನ್ನನ್ನ ಬಿಟ್ಕೊಟ್ಟಿಲ್ಲ ಅಂತ. ಚಿಕ್ಕಪ್ಪ ನನಗೆ ಅವರ ಗೆಳೆಯನ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ರು. ಮದುವೆ ಆದಾಗ ನನಗೆ ಇದ್ದ ಆಸ್ತಿ ಒಡವೆ ಎಲ್ಲವನ್ನ ತಿಳಿದು ನನ್ನ ಅತ್ತೆ ಮನೆಯವರು ಖುಷಿ ಪಟ್ರು. ಅದರಿಂದ ನನ್ನ ತಂಗಿನ ಕೂಡ ನನ್ನ ಜೊತೆ ನನ್ನ ಮನೆಯಲ್ಲೇ ಇಟ್ಕೊಳ್ಳೋದಕ್ಕೆ ಒಪ್ಕೊಂಡ್ರು. ತಂಗಿನ ನಾನು ತುಂಬಾ ಜೋಪಾನ ಮಾಡ್ತಿದ್ದೆ. ಅತ್ತೆ ಮನೆಯಲ್ಲಿ ಗಂಡ ಒಮ್ಮೊಮ್ಮೆ ಬೇಸರ ನೋಡ್ಕೋತಿದ್ದ. ನಿನ್ ತಂಗಿ ಎಲ್ಲೂ ಹೋಗೋದಿಲ್ಲ, ನಾನ್ ನಿನ್ ಗಂಡ, ನಿನ್ ಜೊತೆ ನೀನು ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೇಕು ಅಂತ. ಆದ್ರೆ ನನ್ನ ಕಣ್ಣುಗಳು ಯಾವಾಗ್ಲೂ ತಂಗಿ ಹಿಂದೆನೇ ಇರ್ತಿದ್ವು. ನನ್ನ ಗಂಡ ತುಂಬಾ ಒಳ್ಳೆಯವನು, ದೇವತೆಯಂತೆ ನನ್ನನ್ನ ಪೂಜಿಸ್ತಿದ್ರು. ಅಪ್ಪ ಅಮ್ಮನ ಪ್ರೀತಿ ಇಲ್ಲದ ನಮಗೆ ದೇವರು ಈ ರೀತಿ ಸಂಬಂಧಗಳ ಮೂಲಕ ಯಥೇಚ್ಛವಾದ ಪ್ರೀತಿಯನ್ನ ಕೊಟ್ಟಿದ್ದಾನೆ. ನನಗೆ ಎಷ್ಟು ಒಳ್ಳೆ ಗಂಡ ಸಿಕ್ಕಿದ್ದಾನೆ. ಅದೇ ರೀತಿ ನನ್ನ ಪುಟ್ಟ ತಂಗಿಗೂ ಕೂಡ ಒಳ್ಳೆ ಗಂಡ ಸಿಗ್ಲಿ, ಒಳ್ಳೆ ಮನೆ ಸಿಗ್ಲಿ ಅನ್ನೋ ಆಸೆ ಇತ್ತು. ಪ್ರತಿದಿನ ಆಫೀಸಿಗೆ ಹೋಗ್ಬೇಕಾದಾಗ ನನ್ನ ಗಂಡ ನನಗೆ ಮೊತ್ತನ್ನ ಕೊಟ್ಟು ಹೋಗ್ತಿದ್ದಿದ್ದು. ರಾತ್ರಿ ಹೊತ್ತು ನಾನಿಲ್ಲವಾದ್ರೆ ನಿದ್ದೆನೇ ಬರ್ತಿರ್ಲಿಲ್ಲ. ನನ್ನನ್ನ ಗಟ್ಟಿಯಾಗಿ ತಕ್ಕೊಂಡ್ರೆ, ನನ್ನ ತುಟಿಗಳಿಗೆ ಮುತ್ತು ಕೊಟ್ರೆ ಮಾತ್ರ ನಿದ್ದೆ ಬರ್ತಾ ಇದ್ದಿತ್ತು. ಒಮ್ಮೊಮ್ಮೆ ತಂಗಿ ಹುಷಾರಿಲ್ದೆ ಇದ್ದಾಗ, ಅವಳು ಹಠ ಮಾಡಿದಾಗ ಅವಳ ಜೊತೆ ಮಲಗ್ಬಿಡ್ತಿದ್ದೆ. ಮಾರನೇ ದಿನ ಅವ್ರು ಸಂಪೂರ್ಣವಾಗಿ ನೆನೆಸ್ಕೊಂಡಿರ್ತಿದ್ರು. ಈಗ ತಂಗಿ ದಿನ ಕಳೆದಂತೆ ದೊಡ್ಡವಳಾಗ್ತಿದ್ದಾಳೆ. ಅವಳಿಗೆ ಈ ಸೂಕ್ಷ್ಮಗಳು ಅರ್ಥವಾದಂತೆ ನನ್ನಿಂದ ಸ್ವಲ್ಪ ದೂರ ಇರೋದಕ್ಕೆ ಪ್ರಯತ್ನಿಸ್ತಾಳೆ. ಅಕ್ಕ ಮದುವೆ ಆಗಿದೆ, ಮೊದಲು ಭಾವನನ್ನ ಖುಷಿಯಾಗಿ ಇಟ್ಕೊ, ನನ್ನಿಂದ ನಿನ್ ಸಂಸಾರ ಹಾಳು ಮಾಡ್ಕೋಬೇಡ. ಈ ಮಾತುಗಳನ್ನ ನಿನ್ ತಲೆಗೆ ಯಾರು ತುಂಬಿದ್ರು ಅಂದ್ರೆ, ವಯಸ್ಸವಳಿಗೀಗ 16 ವರ್ಷ ವಯಸ್ಸು. ನಂಗೆ ಅವಳಿ ಜವಳಿ ಮಕ್ಕಳಾದ್ರು ಆ ಮಕ್ಕಳ ಆರೈಕೆನೂ ಕೂಡ ನನ್ನ ತಂಗಿ ಸ್ಕೂಲಿಗೆ ಹೋಗಿದ್ರೆ ಜೊತೆ ಮಾಡ್ತಿದ್ಲು. ಅತ್ತೇನೂ ಕೂಡ ನನ್ನನ್ನ ಮತ್ತೆ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಿದ್ರು. ಗಂಡನ ಮನೆಯಲ್ಲಿ ನಮ್ಗೆ ಯಾವುದೇ ರೀತಿ ಕಾಟನೂ ಇರಲಿಲ್ಲ. ನಾವು ಒಳ್ಳೆ ಮಕ್ಕಳು, ಅಪ್ಪ ಅಮ್ಮ ಇಲ್ಲ ಅನ್ನೋದು ಒಂದಾದ್ರೆ, ನನ್ನ ಅಪ್ಪ ತಾತ ಸಂಪಾದನೆ ಮಾಡಿದ್ದ ಕೋಟಿಗಟ್ಟಲೆ ಆಸ್ತಿ ಕೇರ್ ಪಾಲಾಗಿತ್ತು. ನನ್ನ ಗಂಡನ ಮನೆಯಲ್ಲಿ ಇದ್ದ ಒಂದೇ ಒಂದು ಸಮಸ್ಯೆ ಅಂದ್ರೆ, ನನ್ನ ಗಂಡನ ತಮ್ಮ ಎಲ್ಲಿ ಹೋದ್ರೂ ಕೆಲಸ ಮಾಡ್ತಿರ್ಲಿಲ್ಲ. 2 ದಿನಕ್ಕೆ
ಕೆಲಸ ಬದಲಾಯಿಸ್ತಿದ್ದ. ಅದ್ರ ಜೊತೆಗೆ ದುಶ್ಚಟಗಳು, ಎಲ್ಲಾ ರೀತಿ ದುಶ್ಚಟಗಳು ಇತ್ತು. ಇದರಿಂದ ಮನೆಯಲ್ಲಿ ಒಂದ್ ರೀತಿ ನೆಗೆಟಿವಿಟಿ ಉಂಟಾಗ್ತಿತ್ತು. ಆದಷ್ಟು ಗೆಳೆಯರ ಮನೆಯಲ್ಲಿ ಅವನು ಇರ್ತಾ ಇದ್ದಿದ್ದು. ಮನೆಗೆ ಬಂದಾಗ ಜಗಳ ಆಗ್ತಿತ್ತು. ಒಮ್ಮೊಮ್ಮೆ ಟೀ ತಾಯಿ ಗ್ಲಾಸ್ ಅನ್ನ ಒಡೆದು ಹಾಕ್ತಿದ್ದ, ಟಿವಿನ ಚಚ್ಚ ಹಾಕ್ತಿದ್ದ. ಇದು ತುಂಬಾ ಸಮಸ್ಯೆ ಆಯ್ತು. ಅದೇನು ಅಂದ್ರೆ ನನ್ನ ಅತ್ತೆ ಕತ್ತನ್ನ ಹಿಡ್ದ. ನಿನ್ನ ಬಿಡೋದಿಲ್ಲ ಅಂತ ಭಯವಾಗಿ ನಾನು ಮತ್ತೆ ನನ್ನ ಗಂಡ ಬಿಡಿಸಿದ್ವಿ. ನನ್ನ ತಂಗಿಗೆ ಆದಷ್ಟು ಅವನಿಂದ ದೂರ ಇರುವ, ಅವನ್ ಬಂದಾಗ ರೂಮ್ ಹೋಗಿ ಬಾಗಿಲನ್ನ ಹಾಕೋಬಿಡು ಅಂತ ಹೇಳ್ತಿದ್ದೆ. ಇತ್ತೀಚೆಗೆ ನಾನು ಇವಳ ಕಡೆ ಗಮನ ಹರಿಸೋದು ಕಡಿಮೆ ಆಗಿದೆ. ಇವಳು ಕಾಲೇಜಿಗೆ ಹೋಗ್ತಾಳೆ, ಬರ್ತಾಳೆ, ಅವಳಾಯ್ತು, ಕೆಲಸ ಆಯ್ತು, ಓದೋದಾಯ್ತು, ಸಾಧ್ಯ ಆದ್ರೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಸಹಾಯ ಮಾಡ್ತಾಳೆ. ನಾನು ಮಕ್ಕಳ ಪಾಲನೆಯಲ್ಲಿ ಬ್ಯುಸಿಯಾಗಿದ್ದೆ. ಈಗ ಕಾನ್ವೆಂಟ್ಗೆ ಮಕ್ಕಳನ್ನ ಸೇರಿಸಿದೀನಿ. ಮಕ್ಕಳನ್ನ ಕರ್ಕೊಂಡ್ ಬರೋದು, ಹೋಗೋದು, ಎಲ್ಲ ಕೆಲ್ಸನೂ ನನ್ನ ಕೈಯಲ್ಲಿ ನನ್ನ ಗಂಡ ಮಾಡಿಸಿ ಆರಾಮಾಗಿದ್ದ. ನನಗೆ ತುಂಬಾ ಜವಾಬ್ದಾರಿ ಆಯ್ತು. ಇಂದು ನನ್ನ ತಂಗಿಯ ಹುಟ್ಟಿದ ದಿನ. ಅವಳಿಗೀಗ 20 ವರ್ಷ ವಯಸ್ಸು. ಬರ್ಡೇ ಮಾಡಬೇಕು. ಅವಳಿಗೆ ಅಮ್ಮ ಕೊಟ್ಟಿದ್ದ ಚಿನ್ನದ ಸರಾನ ಕೊಡ್ಬೇಕು. ಅವಳಿಗೆ ತಿಳಿದೆ ಸರ್ಪ್ರೈಸ್ ಆಗಿ ಅಂತ ಅನ್ಕೊಂಡೆ. ಅದೇ ರೀತಿ ಎಚ್ಚರವಾಗೇ ಇದ್ದೆ. ಮಧ್ಯರಾತ್ರಿ 12 ಗಂಟೆಗೆ ಯಾವುದೋ ಒಂದು ಗಂಡಸಿನ ಧ್ವನಿ ಅವಳ ರೂಮಿಂದ ಕೇಳಿಸ್ತಿದೆ. ಭಯದಿಂದ ಬಾಗ್ಲನ್ನ ಬಡದೆ. ತುಂಬಾ ಸಮಯದ ನಂತರ ಅವಳು ಬಾಗ್ಲನ್ನ ತೆಗೆದ್ಲು. ಮೈ ಮೇಲೆ ಸರಿಯಾಗಿ ಬಟ್ಟೆ ಇರಲಿಲ್ಲ. ಕತ್ತಿನ ಹತ್ರ, ಬೆನ್ನಿನ ಹತ್ರ ಯಾರೋ ಗಿಂಡಿದ ಕಚ್ಚಿದ ಗುರುತುಗಳು. ಮುಖ ಬಿಳಿಚ್ಕೊಂಡಿತ್ತು. ನನ್ನನ್ನ ನೋಡಿ ಭಯದಿಂದ ತಲೆ ತಗ್ಸಿದ್ಲು. ನಂಗೆ ಅರ್ಥ ಆಯ್ತು, ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ. ರೂಮಿನ ಒಳಗಡೆ ಹೋಗಿ ನೋಡಿದಾಗ ಮತ್ತೆ ಏನೂ ಕಾಣಿಸಿಲ್ಲ. ಆ ನಂತರ ಅವಳ ಬಾತ್ರೂಮಲ್ಲಿ ನೋಡಿದಾಗ ಬೆಚ್ಚಿಬಿದ್ದೆ. ನನ್ನ ಗಂಡನ ಪೋಲಿ ತಮ್ಮ ಅವಳ ರೂಮಲ್ಲಿದ್ದಾನೆ. ಅವನು ಕೂಡ ಅರ್ಧಂಬರ್ಧ ಬಟ್ಟೆ ಹಾಕಿದ್ದಾನೆ. ನನ್ನ ತಂಗಿ ಜೀವನನ ಹಾಳು ಮಾಡೋದಕ್ಕೆ ಬಂದಿದೀಯ ಅಂತ ಚೆನ್ನಾಗಿ ಹೊಡೆದೆ. ಮನೆಯವರನ್ನೆಲ್ಲ ಜೋರಾಗಿ ಕರೆದೆ. ನನ್ನ ಗಂಡ, ಅತ್ತೆ, ಮಾವ ಎಲ್ರೂ ಓಡಿ ಬಂದ್ರು. ನನ್ನ ತಂಗಿ ಜೋರಾಗಿ ಅಳ್ತಿದ್ಲು. ಮುಖ ಮುಚ್ಕೊಂಡು ನನ್ನ ಮೈದ್ನ ಕೋಪದಿಂದ ನನ್ನನ್ನ ನೋಡ್ತಿದ್ದ. ಇದನ್ನ ದೊಡ್ಡ ವಿಷಯ ಮಾಡಿದೆ ಅಂತ ನನ್ನ ತಂಗಿ ಒಬ್ಳೇ ಇದ್ದಾಗ ಅವಳ ರೂಮಿಗೆ ಬಂದು ಅವಳನ್ನ ಕೆಣಕ್ತಿದ್ದಾನೆ. ನನ್ನ ತಂಗಿಯಲ್ಲಿ ನಿನ್ ತಮ್ಮ ಎಲ್ಲಿ ಅಂತ ಹೇಳಿದಾಗ ನನ್ನ ಗಂಡ ಚೆನ್ನಾಗಿ ಹೊಡೆದ. ಗಿಣಿನ ಸಾಕಿ ಯಾರು ಗಿಡಗನ ಕೊಡೋದಿಲ್ಲ. ಅವಳು ನಮಗೆ ಮಗಳ ಸಮಾನ. ಅವಳ ಮೇಲೆ ಕಣ್ಣಾಕಿದ್ರೆ ಕಣ್ಣನ್ನ ಕಿತ್ತಾಕ್ಬಿಡ್ತೀನಿ ಅಂತ ನಾನು ಏನೋ ಹೇಳೋದಕ್ಕೆ ಬಾಯ್ ತೆಗ್ದ. ಆದ್ರೆ ಎಲ್ರೂ ಅವನನ್ನ ಚೆನ್ನಾಗಿ ಹಿಡ್ಕೊಂಡು ಹೊಡಿತಿದ್ರು. ನನ್ನ ಗಂಡ ಮತ್ತೆ ಮಾವ, ಕೊನೆಗೆ ಅತ್ತೆ ಕೂಡ. ಅಷ್ಟರಲ್ಲಿ ನನ್ನ ತಂಗಿ ಅಂತ ಅವಳು ಕತ್ತಲ್ಲಿ ತಾಳಿನ ತೋರಿಸಿದ್ರು. ನಾವೆಲ್ಲ ಬೆಚ್ಚಿಬಿದ್ವಿ. ನಂಗೆ ಅರ್ಥನೂ ಆಗ್ಲಿಲ್ಲ. ಆಗ ನನ್ನ ಮೈದ್ನ ಹೇಳ್ತಾನೆ, ಅವಾಗಿದ್ದನು ಹೇಳೋದಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ನಾವಿಬ್ರು ಮದುವೆ ಆಗಿ ತುಂಬಾ ದಿನಗಳೇ ಆಗಿದೆ. ಪರಸ್ಪರ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದೀವಿ. ನನಗೆ ಕೆಲಸವಿಲ್ಲ ಅಂತ ನೀವು ಒಪ್ಕೊಳ್ಳೋದಿಲ್ಲ. ನಾನು ಮೊದಲೇ ದುಶ್ಚಟಗಳ ದಾಸ ಆಗಿದ್ದೆ. ಅದಕ್ಕೂ ಕೂಡ ನೀವು ಒಪ್ಪೋದಿಲ್ಲ ಅಂತ ನನಗೆ ಗೊತ್ತಿತ್ತು. ಆದ್ರೆ ಇನ್ನೆಂದೂ ಆ ತಪ್ಪನ್ನ ಮಾಡೋದಿಲ್ಲ. ನಿಮ್ಗೆ ಜವಾಬ್ದಾರಿ ಇದೆ. ಅವನ್ನ ಚೆನ್ನಾಗಿ ನೋಡ್ಕೋಬೇಕು. ಈಗ ಕೆಲ್ಸಕ್ಕೆ ಸೇರಿದ್ದೀನಿ. ತಿಂಗಳಿಗೆ 35,000 ಸಂಬಳನೂ ಬರುತ್ತೆ ಅಂತ ಅವನ ಡಿ.ಡಿ. ರಿಪೋರ್ಟ್ ಮಾಡ್ಕೊಂಡಿದ್ದನ್ನ ತೋರಿಸ್ದ. 2 ತಿಂಗಳ ಸಂಬಳನೂ ತಗೊಂಡಿದ್ದಾನೆ. ನನಗೆ ಯಾಕೆ ತೋರಿಸ್ಲಿಲ್ಲ ಅಂದ್ರೆ ನೀವೆಲ್ಲ ನಂಬೋದಿಲ್ಲ ಅಂತ ತಿಳಿದಿತ್ತು. ಅದಕ್ಕೆ ಸುಮ್ಮನೆ ಆದೆ. ನಂತರ ನನ್ನ ಮೈದ್ನ ನನ್ನ ಕಾಲಿಗೆ ಬಿದ್ದು ಹೊತ್ತಿಗೆ, ನನ್ನ ತಂಗಿನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನಾನು ದುಶ್ಚಟಗಳನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ಅವಳು ನನ್ನ ತಾನೇ ದೇವತೆ. ಅವಳಿಂದ ನಾನು ನನ್ನ ಎಲ್ಲಾ ದುಶ್ಚಟಗಳನ್ನು ಬಿಟ್ಟು ಒಂದು ಒಳ್ಳೆ ಕೆಲಸಕ್ಕೆ ಸೇರಿರೋದು. ಅವಳ ಗೆಳತಿಯ ಅಪ್ಪನ ಕಂಪ್ನಿಯಲ್ಲೇ ನನಗೆ ಕೆಲಸ ಸಿಕ್ಕಿರೋದು. ನನಗೆ ಪುನರ್ಜನ್ಮ ಕೊಟ್ಟ ದೇವತೆ ಅವಳು. ದಯವಿಟ್ಟು ನನ್ನನ್ನು ಅವಳಿಂದ ದೂರ ಮಾಡಬೇಡಿ. ಜೀವನದಲ್ಲಿ ಎಂದೂ ಕೂಡ ನಿಮ್ಗೆ ನಿರಾಸೆ ಮಾಡೋದಿಲ್ಲ ಅಂತ ಹೇಳಿದಾಗ ನಾನು ಕೂಡ ಅವನ ಮಾತಿಗೆ ಒಪ್ಪಿಗೆ ಕೊಡ್ಬೇಕಿತ್ತು. ಕೇವಲ ಮಾನಸಿಕವಾಗಲ್ಲ, ಅವರಿಬ್ರು ದೈಹಿಕವಾಗಿ ಸುಮಾರು 2 ತಿಂಗಳಿಂದ ಸಂಸಾರ ಮಾಡ್ತಿದ್ದಾರೆ. ನನಗೆ ತಿಳಿದೆ
ಇನ್ನೂ ನಾನು ಒಪ್ಪಿದ್ರು ಒಪ್ಪಿಲ್ಲ ಅಂದ್ರು ಅವರಿಬ್ರು ಗಂಡ ಹೆಂಡ್ತೀನಿ. ನಾನು ನನ್ನ ತಂಗಿನ ಗಟ್ಟಿಯಾಗಿ ತಕ್ಕೊಂಡೆ. ಅವಳು ಅದ್ರತಾ ಇದ್ಲು ಭಯದಿಂದ. ಎದುರುಬೇಡ, ನಿನ್ ಬದುಕು ನಿನ್ನ ಇಷ್ಟ, ನೀನು ಖುಷಿಯಾಗಿರ್ಬೇಕು ಅನ್ನೋದು ಮಾತ್ರ ನನ್ನ ಆಸೆ. ಅವನ ಜೊತೆ ಖುಷಿಯಾಗಿರ್ತೀನಿ ಅಂದ್ರೆ ನನ್ನ ಅಭ್ಯಂತರ ಏನೂ ಇಲ್ಲ. ಹೇಗಿದ್ರು ಇದೇ ಮನೆಯಲ್ಲಿ ಇರ್ತೀಯ ಅಲ್ವಾ, ಅವನ ಕೂದಲನ್ನು ಕೂಡ ಮುಗಾಡಿಸ್ಬಾರ್ದು, ನಿನಗೆ ನೋವು ಮಾಡಬಾರ್ದು, ಅಷ್ಟು ಪ್ರೊಟೆಕ್ಟಿವ್ ಆಗಿ ನಾನು ನೋಡ್ಕೋತೀನಿ. ನೀನು ಚಿಕ್ಕವಳು, ನನ್ನ ಮೈದ್ನಿಗೆ ಹೇಳಿದೆ, ನೀನು ಒಂದು ಬಾರಿ ಸರಿ ಹೋಗ್ತೀನಿ, ಸರಿ ಹೋದೆ ಅಂದ್ರೆ ನಾನು ನಂಬೋದಿಲ್ಲ, ಅದನ್ನ ನನಗೆ ತೋರಿಸ್ಬೇಕು ನೀನ್ ಮಾಡೋ ಕೆಲಸಗಳಿಂದ ಅಂತ ಹೇಳಿದೆ. ದಿನಗಳು ಕಳೆದಂತೆ ಅವರಿಬ್ರು ಅನ್ಯೋನ್ಯವಾಗಿ ಇರ್ತಿದ್ರು. ನಾನು ಮತ್ತೆ ನನ್ನ ಗಂಡ ಹೇಗಿದೀವೋ ಅದಕ್ಕಿಂತ ಹೆಚ್ಚಾಗಿ ನಾನು ತುಂಬಾ ಪ್ರಯತ್ನ ಪಟ್ಟೆ ಅವರಿಬ್ರು ಸಂಬಂಧನ ಪರೀಕ್ಷೆ ಮಾಡೋದಕ್ಕೆ. ಆದ್ರೆ ಆ ಪರೀಕ್ಷೆಯಲ್ಲಿ ಅವರಿಬ್ರು ಗೆದ್ರು, ನಾನ್ ಸೋತೆ. ನನ್ನ ನಂಬಿಕೆ ಸುಳ್ಳಾಯ್ತು. ಈಗ ನನ್ಗೆ ಉಳಿದಿರೋದು ಒಂದೇ ದಾರಿ, ಅವರಿಬ್ರು ಸಂಬಂಧವನ್ನ ಒಪ್ಕೋಬೇಕು. ನನ್ನ ತಂಗಿ ಈಗ 2 ತಿಂಗಳ ಗರ್ಭಿಣಿ. ಖುಷಿ ವಿಷಯ, ನನ್ನ ಮೈದ್ನ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಿದ್ದಾನೆ. ಅವನು ಕೂಡ ಪ್ರತಿದಿನ ಕೆಲ್ಸಕ್ಕೆ ಹೋಗ್ತಾನೆ. ಅದೇ ರೀತಿ ಅವಳನ್ನ ಎಷ್ಟು ಸಾಧ್ಯ ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾನೆ. ನಾನು ಹುಡುಕಿದ್ರು ಕೂಡ ಇಷ್ಟು ಒಳ್ಳೆ ಹುಡುಗನ್ನ ಹುಡ್ಕೋದಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಮ್ಮ ಮನೆ ಈಗ ಜೇನಿನ ಗೂಡಿನ ರೀತಿ ಇದೆ. ಎಲ್ಲರೂ ಹೊಂದ್ಕೊಂಡು ಒಬ್ರು ಜೊತೆ ಒಬ್ರು ಅನ್ಯೋನ್ಯವಾಗಿದ್ದೀವಿ. ಇದೆಲ್ಲ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ. ಕತೆ ಇಲ್ಲಿ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.